ಆರೋಪಿಗಳು ಬೇರೆ ಸಂಘಟನೆ ಜೊತೆ ಏನಾದರೂ ಗುರುಸ್ಕೊಂಡಿರೋ ಬಗ್ಗೆ ಮಾಹಿತಿ ಬಾಂಬ್ ಬ್ಲಾಸ್ಟಿನ್ ಬಗ್ಗೆ ಈಗಾಗಲೇ ಎನ್ಐಎನವರು ಬಂದಿದ್ದಾರೆ. ಎನ್ಐಎ ಯಾವುದು UAPA ಕೇಸಸ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಕೇಂದ್ರ ಸರ್ಕಾರಕ್ಕೆ ಬರುತ್ತದು. ಅಂದರೆ NIAಗೆ ಬರುತ್ತೆ ಅಥವಾ CBI NIA ಏಜೆನ್ಸಿಗಳು ತಗೊಳ್ತಾರೆ. ಆದ್ದರಿಂದ NIAನವರು ಬಂದಿದ್ದಾರೆ, ಅವರಿಗೆ ಹಸ್ತಾಂತರ ಮಾಡ್ತಾರೆ ನಮ್ಮ ಪೊಲೀಸ್ನವರು. ಮತ್ತೆ ಜೊತೆಗೆ ಇವರು ಇಬ್ಬರು ಸೇರಿಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿಸಬೇಕು ಅಂತ CCB ಮತ್ತು NIA ಇಬ್ಬರು ಕೂಡ ಜಂಟಿಯಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ. ಅದು ಗೊತ್ತಿಲ್ಲ ನಮಗೆ ಸಿಕ್ಕಿರೋ ಮಾಹಿತಿಗಳನ್ನು ಕೂಡ ಅವರ ಜೊತೆಯಲ್ಲಿ ಹಂಚ್ಕೊಳ್ತಾರೆ. ಈಗ ನಾವು ಬಸ್ನಲ್ಲಿ ಅವರು ಬಂದಿದ್ರು, ಅವನು ಬಂದಿದ್ದ ಅಂತ ಹೇಳಿ ನಿನ್ನೆ ಎಲ್ಲ CCTV ಫುಟೇಜ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 100 ಬಸ್ಗಳನ್ನು ಚೆಕ್ ಮಾಡಿದ್ದಾರೆ. ಎಲ್ಲಿ ಅವನು ಬಂದಿದ್ದ, ಹೇಗೆ ಬಂದಿದ್ದ, ವಾಪಸ್ ಹೋಗುವಾಗ ಹೆಂಗೆ ಹೋದ, ಅದೆಲ್ಲ ಡೀಟೇಲ್ಸನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಒಟ್ಟಾರೆ ಈಗ NIAನವರು ಅದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಟೆರರ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಆಗ್ತಾ ಇದೆ ಜೈಲಿನಲ್ಲಿ ಅಂತ ಹೇಳಿ ಪರಪ್ನಗರ ಜೈಲಿಗೂ ಕೂಡ ವಿಸಿಟ್ ಮಾಡಿದ್ದಾರೆ, ಸರ್ಚ್ ಮಾಡಿದ್ದಾರೆ. ಇಲ್ಲ, ಅದನ್ನು ನಾವು ಮಾಡಿದ್ದು. ನಮಗೆ ಫಸ್ಟ್ ಡೇನೇನೆ ನಮಗೆ ಮಾಹಿತಿ ಇದೆಲ್ಲ ಆದಮೇಲೆ ನಾವು ಮಾಹಿತಿ ತಗೊಳ್ಳೋದಕ್ಕೋಸ್ಕರ ಎಲ್ಲಾದರೂ ಸಾಧ್ಯತೆ ಇರ್ಬೋದು ಅಂತ ನಮ್ಮವರು ಕೂಡ ಮಾಡಿದ್ದಾರೆ. ನಮ್ಮ ಪೊಲೀಸ್ನವರು ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಚೆಕ್ ಮಾಡಿ, ನಾನು ಹೇಳಿದ್ನಲ್ಲ, ಅವತ್ತೇ ಹೇಳಿದೆ ನಾವು 8 ತಂಡಗಳನ್ನು ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದೆ. ಇವತ್ತು ಅವರು ಮಾಡ್ತಿದ್ದಾರೆ. ಯಾರು ಅವರೇ ಮಾಡಲಿ ನಾವೇ ಮಾಡಲಿ, ಒಟ್ಟಾರೆ ನಮಗೆ ಯಾರು ಆತ ಕಂಡಿಡ್ಕೋಬೇಕಲ್ಲ, ಕಂಡಿಡಿದು ಅವನ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಸರ್ 2019ರಲ್ಲಿ ಆಂಟಿ ಟೆರರ್ ಸೆಲ್ ರಚನೆ ಆಗಿತ್ತು ಸರ್, ಅದು ಏನಾಯ್ತು? ಅದು ಕೂಡ ಇದೆ, ಅದನ್ನು ಇನ್ವಾಲ್ವ್ ಮಾಡಿದ್ದೇವೆ. ಅವರು ಇದ್ದಾರೆ, ಆ ಟೀಮ್ನಲ್ಲಿ ಅವರು ಇದ್ದಾರೆ. ಆರೋಪಿಗಳು ಬೇರೆ ಸಂಘಟನೆ ಜೊತೆ ಏನಾದರೂ ಗುರುಸ್ಕೊಂಡಿರೋ ಬಗ್ಗೆ ಮಾಹಿತಿ ಬಾಂಬ್ ಬ್ಲಾಸ್ಟಿನ್ ಬಗ್ಗೆ ಈಗಾಗಲೇ NIAನವರು ಬಂದಿದ್ದಾರೆ. NIA ಯಾವುದು UAPA ಕೇಸಸ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಕೇಂದ್ರ ಸರ್ಕಾರಕ್ಕೆ ಬರುತ್ತದು. ಅಂದರೆ NIAಗೆ ಬರುತ್ತೆ ಅಥವಾ CBI NIA ಏಜೆನ್ಸಿಗಳು ತಗೊಳ್ತಾರೆ. ಆದ್ದರಿಂದ NIAನವರು ಬಂದಿದ್ದಾರೆ, ಅವರಿಗೆ ಹಸ್ತಾಂತರ ಮಾಡ್ತಾರೆ ನಮ್ಮ ಪೊಲೀಸ್ನವರು. ಮತ್ತೆ ಜೊತೆಗೆ ಇವರು ಇಬ್ಬರು ಸೇರಿಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿಸಬೇಕು ಅಂತ CCB ಮತ್ತು NIA ಇಬ್ಬರು ಕೂಡ ಜಂಟಿಯಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ. ಅದು ಗೊತ್ತಿಲ್ಲ ನಮಗೆ ಸಿಕ್ಕಿರೋ ಮಾಹಿತಿಗಳನ್ನು ಕೂಡ ಅವರ ಜೊತೆಯಲ್ಲಿ ಹಂಚ್ಕೊಳ್ತಾರೆ. ಈಗ ನಾವು ಬಸ್ನಲ್ಲಿ ಅವರು ಬಂದಿದ್ರು, ಅವನು ಬಂದಿದ್ದ ಅಂತ ಹೇಳಿ ನಿನ್ನೆ ಎಲ್ಲ CCTV ಫುಟೇಜ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 100 ಬಸ್ಗಳನ್ನು ಚೆಕ್ ಮಾಡಿದ್ದಾರೆ. ಎಲ್ಲಿ ಅವನು ಬಂದಿದ್ದ, ಹೇಗೆ ಬಂದಿದ್ದ, ವಾಪಸ್ ಹೋಗುವಾಗ ಹೆಂಗೆ ಹೋದ, ಅದೆಲ್ಲ ಡೀಟೇಲ್ಸನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಒಟ್ಟಾರೆ ಈಗ NIAನವರು ಅದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಟೆರರ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಆಗ್ತಾ ಇದೆ ಜೈಲಿನಲ್ಲಿ ಅಂತ ಹೇಳಿ ಪರಪ್ನಗರ ಜೈಲಿಗೂ ಕೂಡ ವಿಸಿಟ್ ಮಾಡಿದ್ದಾರೆ, ಸರ್ಚ್ ಮಾಡಿದ್ದಾರೆ. ಇಲ್ಲ, ಅದನ್ನು ನಾವು ಮಾಡಿದ್ದು. ನಮಗೆ ಫಸ್ಟ್ ಡೇನೇನೆ ನಮಗೆ ಮಾಹಿತಿ ಇದೆಲ್ಲ ಆದಮೇಲೆ ನಾವು ಮಾಹಿತಿ ತಗೊಳ್ಳೋದಕ್ಕೋಸ್ಕರ ಎಲ್ಲಾದರೂ ಸಾಧ್ಯತೆ ಇರ್ಬೋದು ಅಂತ ನಮ್ಮವರು ಕೂಡ ಮಾಡಿದ್ದಾರೆ. ನಮ್ಮ ಪೊಲೀಸ್ನವರು ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಚೆಕ್ ಮಾಡಿ, ನಾನು ಹೇಳಿದ್ನಲ್ಲ, ಅವತ್ತೇ ಹೇಳಿದೆ ನಾವು 8 ತಂಡಗಳನ್ನು ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದೆ. ಇವತ್ತು ಅವರು ಮಾಡ್ತಿದ್ದಾರೆ. ಯಾರು ಅವರೇ ಮಾಡಲಿ ನಾವೇ ಮಾಡಲಿ, ಒಟ್ಟಾರೆ ನಮಗೆ ಯಾರು ಆತ ಕಂಡಿಡ್ಕೋಬೇಕಲ್ಲ, ಕಂಡಿಡಿದು ಅವನ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಸರ್ 2019ರಲ್ಲಿ ಆಂಟಿ ಟೆರರ್ ಸೆಲ್ ರಚನೆ ಆಗಿತ್ತು ಸರ್, ಅದು ಏನಾಯ್ತು? ಅದು ಕೂಡ ಇದೆ, ಅದನ್ನು ಇನ್ವಾಲ್ವ್ ಮಾಡಿದ್ದೇವೆ. ಅವರು ಇದ್ದಾರೆ, ಆ ಟೀಮ್ನಲ್ಲಿ ಅವರು ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.